ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನು ಒಂದು ಇಲ್ಲಿಗಲ್ ಆಗಿ ಒಂದು ಹೋಮ್ ಸ್ಟೇ ನಡೆಸ್ತಿರ್ತಕ್ಕಂಥ ಜಾಗದಲ್ಲಿ ಖಚಿತ ಮಾಹಿತಿ ಮೇರೆಗೆ ನಮ್ಮ ಕಗ್ಲಿಪುರ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಹಾಗೂ ಅಡಿಷನಲ್ ಎಸ್ ಪಿಗಳ ಸೂಪರ್ವಿಷನಲ್ಲಿ ಒಂದು ದಾಳಿ ಮಾಡಿರ್ತಾರೆ. ಆ ದಾಳಿಯ ಸಂದರ್ಭದಲ್ಲಿ ಸುಮಾರು 2.5 ಗಂಟೆಗೆ ಮೋರ್ ದೆನ್ ಒಂದು 100 ಜನ ವ್ಯಕ್ತಿಗಳು ಅಲ್ಲಿ ಏನು ಪಾರ್ಟಿ ಮಾಡ್ತಿರ್ತಾರೆ. ಅಕ್ಕಪಕ್ಕದ ಜನರಿಗೆ ತೊಂದರೆ ಆಗ್ತಿರುತ್ತೆ ಅವರ ಲೌಡ್ ಮ್ಯೂಸಿಕ್ಕಿಂದ. ಜೊತೆಗೆ ಏನು ಅಲ್ಲಿ ಮದ್ಯಪಾನ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ತಿದ್ದಾರೆ ಅಂತ ನಮಗೆ ಬಂದಂಥ ಮಾಹಿತಿ ಮೇರೆಗೆ FIR ಮಾಡ್ಕೊಂಡು ದಾಳಿ ಮಾಡೋದಂಥ ಸಂದರ್ಭದಲ್ಲಿ ಅದು ಖಚಿತವಾದಂಥ ಮಾಹಿತಿಯಾಗಿದ್ದು, ಅದರಲ್ಲಿ ಏನು 100 ಜನ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಸುಮಾರು 35 ಮಂದಿ ಹೆಣ್ಮಕ್ಳು ಹಾಗೂ ಮಿಕ್ಕಿದವರೆಲ್ಲ ಹುಡುಗರಿದ್ದಾರೆ. ಅದರಲ್ಲಿ ಬಿಲೋ 18 ಇಯರ್ಸು ಸುಮಾರು 3 ಜನ ವ್ಯಕ್ತಿ ಇದ್ದು, ಬಿಲೋ 21 ಇಯರ್ಸು ಮದ್ಯಪಾನ ಮಾಡಿರೋವಂಥದ್ದನ್ನು ಕಂಡುಬಂದಿದೆ. ಜೊತೆಗೆ ಏನು ಕೆಲವರು ವ್ಯಸನಗಳು ಇರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದ್ರ ಪ್ರಕಾರ ನಾವು ಕೋರ್ಟಿನ ಪರ್ಮಿಷನ್ ತೊಗೊಂಡು ಅವ್ರದ್ದು ಎಲ್ಲರದೂ ಯೂರಿನ್ ಮತ್ತು ಬ್ಲಡ್ ಸ್ಯಾಂಪಲ್ಸ್ನ ಟೆಸ್ಟ್ಗೆ ಕಳಿಸ್ತಾ ಇದ್ದೀವಿ. ಫರ್ದರ್ ಇದರಲ್ಲಿ ಏನು ಆರ್ಗನೈಸರ್ಸ್ ಇದ್ದಾರೆ, ಜೊತೆಗೆ ಏನು ಓನರ್ ಇದ್ದಾರೆ ಹಾಗೂ ಅದು ಯಾರು ಅದನ್ನು ನಡೆಸ್ತಿದ್ದಂತಹ ವ್ಯವಸ್ಥಾಪಕರಿದ್ದಾರೆ ಅವ್ರ ಮೇಲೆಲ್ಲ ನಾವು ಕೇಸ್ ದಾಖಲು ಮಾಡಿ ಫರ್ದರ್ ಪ್ರೊಸೀಜರ್ಸ್ನ ಮಾಡ್ತಾ ಇದ್ದೀವಿ. ಸರ್, ಏನು ಕಾರ್ಯಕ್ರಮ ಸರ್? ಜೊತೆಗೆ ಅದು ಎಷ್ಟು ವರ್ಷದಿಂದ ನಡೀತಾ ಇತ್ತು? ಪರ್ಮಿಷನ್ ತೊಗೊಂಡಿದ್ದೀರಾ ಹೇಗೆ ಸರ್? ಯಾವುದೇ ರೀತಿಯಾದಂಥ ಪರ್ಮಿಷನ್ ತೊಗೊಂಡಿಲ್ಲ. ಇದು ಮೊದಲನೇ ಬಾರಿಗೆ ಅಲ್ಲಿ ಈ ವ್ಯಕ್ತಿಗಳು ಆರ್ಗನೈಸ್ ಮಾಡಿರೋದು. ಬಟ್ ಆ ಸ್ಥಳ ನೋಡಿದಂಥ ಸಂದರ್ಭದಲ್ಲಿ ಈ ರೀತಿ ತುಂಬ ಇಂಟೀರಿಯರ್ ಇರೋದ್ರಿಂದ ಹಲವಾರು ಕಂಪ್ಲೇಂಟ್ಸ್ ಬಂದಿತ್ತು. ಅದನ್ನು ನಾವು ವಾಚ್ ಮಾಡ್ತಿದ್ವಿ. ವಾಚ್ ಮಾಡಿದಂಥ ಸಂದರ್ಭದಲ್ಲಿ ನಾವು ದಾಳಿ ಮಾಡಿದ್ವಿ. ಅದರಲ್ಲಿ ಸುಮಾರು 4 ಜನ ಮೇಯ್ನ್ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಹುಡುಗರು ಹಾಗೂ ಒಬ್ಬಳು ಹುಡುಗಿ ಇದ್ದಾರೆ. ಜೊತೆಗೆ ಏನು ಓನರ್ಗಳಿದ್ದಾರೆ ಆ ಜಾಗದ್ದು, ಅವರುಗಳು ಅದೇ ಟೈಮಲ್ಲಿ ಅಲ್ಲೇ ಇರ್ತಾರೆ. ಸೊ ಅವ್ರನ್ನೆಲ್ಲರನ್ನೂ ನಾವು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ವಿ. ಇವರೆಲ್ಲ ಹೆಂಗ್ ಸೇರ್ತಾರೆ ಸರ್? ಅಂದರೆ ಬೇರೆ ಬೇರೆ ಭಾಗದವರು ಅಂತ? ಇವರೆಲ್ಲ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಪಾರ್ಟಿಗಳ ಬಗ್ಗೆ ವ್ಯವಸ್ಥಿತವಾಗಿ ಅವರು ಮಾಹಿತಿಯನ್ನು ನೀಡಿ ಅವ್ರದ್ದು ಕ್ಲೋಸ್ಡ್ ಸರ್ಕ್ಯೂಟಲ್ಲಿರೋಂತಹ ಫ್ರೆಂಡ್ಸ್ಗಳಿಗಷ್ಟೇ ಈ ಮಾಹಿತಿಯನ್ನು ಹಂಚ್ಕೊಂಡು ಅಲ್ಲಿ ಅವರು ಪೇಮೆಂಟ್ನ ಮಾಡಿಸ್ಕೊಂಡು ನಂತರದಲ್ಲಿ ಲಾಸ್ಟ್ ಮಿನಿಟಲ್ಲಿ ಲೊಕೇಶನ್ನ ಶೇರ್ ಮಾಡ್ತಾರೆ. ಲೊಕೇಶನ್ ಅಂತಲ್ಲಿ ಶೇರ್ ಮಾಡಿದ ನಂತರ ಅವರ ಲೊಕೇಶನ್ಗೆ ಲಾಸ್ಟ್ ಮಿನಿಟಲ್ಲಿ ಬರ್ತಾರೆ. ನಂತರದಲ್ಲಿ ಈ ಒಂದು ಪಾರ್ಟಿಯನ್ನು ಆರ್ಗನೈಸ್ ಮಾಡಿರ್ತಾರೆ. ಸದ್ಯಕ್ಕೆ ಅಲ್ಲಿ ಕೆಲವೊಂದು ಸ್ಟೆಪ್ಸ್ಗಳು ಸಿಕ್ಕಿದೆ. ಅದನ್ನೆಲ್ಲ ನಾವು ಹೆಚ್ಚಿನ ಪರೀಕ್ಷೆಗೆ ಒಳಪಡಿಸ್ಬೇಕು. ಎಲ್ಲರೂ ಕೂಡ ಎಲ್ಲರಿಗೂ ಮೆಡಿಕಲ್ ಮಾಡಿಸ್ತಾರೆ. ಸರ್, ಕೆಲವಷ್ಟು ಜನ ವಶ ತೊಗೊಂಡಿದ್ದೀರಾ ಸರ್? ಏನು ರೀಸನ್ ಸರ್? ಏನು ಆರ್ಗನೈಸರ್ಸ್ ಇದ್ದಾರೆ, ಜೊತೆಗೆ ಓನರ್ಗಳಿದ್ದಾರೆ, ಅವರನ್ನು ನಾವು ಫರ್ದರ್ ಎನ್ಕ್ವೈರಿಗೆ ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದೀವಿ. ಇನ್ನೇನು ಸ್ಟೂಡೆಂಟ್ಸ್ಗಳು ಹಾಗೂ ಬೇರೆಯವರು ಹೊರಗಡೆಯಿಂದ ಬಂದಿದ್ರು ಅವ್ರದ್ದೆಲ್ಲರದು ಏನು ಮೆಡಿಕಲ್ ಪ್ರೊಸೀಜರ್ ಮಾಡಿ ಅವ್ರನ್ನೆಲ್ಲರನ್ನು ನಾವು ಕಳಿಸ್ಕೊಡ್ತೀವಿ. ಸರ್, ಈ ಹಿಂದೆ ಭಾಗಿಯಾಗಿದ್ರೆ ಸರ್ ಇವರು ಬೇರೆ ಬೇರೆ ರೀತಿ ಪಾರ್ಟಿಗಳೇನು? ಅವೆಲ್ಲ ಚೆಕ್ ಮಾಡಬೇಕು. ಅವ್ರದ್ದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನೋಡಿದ್ರೆ ಈ ಥರದ್ದು ಹಲವಾರು ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಎಲ್ಲಿ ಮಾಡ್ಯಾರೆ ಏನು ಅಂತೆಲ್ಲ ನಾವು ಹೆಚ್ಚಿನ ತನಿಖೆ ಮಾಡಬೇಕಾಗಿದೆ. ಅದು ಯಾವುದೇ ರೀತಿಯಾದಂಥ ಪರವಾನಗಿ ಪಡೆದಿಲ್ಲ. ಬಟ್ ಹೋಮ್ ಸ್ಟೇ ರೀತಿಯಲ್ಲಿ ಫಂಕ್ಷನ್ ಮಾಡ್ತಿದ್ದಾರೆ.